ನಿಮ್ಮ ದೇಹವು ಮೊದಲಿಗಿಂತ ವೇಗವಾಗಿ ಶಕ್ತಿ ಖಾಲಿಯಾಗುತ್ತಿದೆ ಎಂದು ನಿಮಗೆ ಎಂದಾದರೂ ಅನಿಸಿದೆಯೇ? ಸಣ್ಣ ಪುಟ್ಟ ವಿಷಯಗಳು ಸಹ ನಿಮ್ಮನ್ನು ಸುಸ್ತಾಗುವಂತೆ ಮಾಡುತ್ತವೆಯೇ? ಅಥವಾ ಹಗಲಿನಲ್ಲಿ ಎಲ್ಲೋ ನನಗೆ ಮೊದಲಿನಷ್ಟು ಶಕ್ತಿ ಇಲ್ಲ ಎಂದು ನೀವು ಭಾವಿಸುತ್ತೀರಾ? ಹೌದು ಎಂದಾದರೆ ನೀವು ಮೂರ್ಖರು. ನಾನು ಇದನ್ನು ಅನುಭವಿಸಿರುವುದರಿಂದ ನನಗೆ ಇದು ತಿಳಿದಿದೆ. ನನ್ನ ಹೆಸರು ರಾಜೇಂದ್ರ, ವಯಸ್ಸು 94 ಮತ್ತು ನಾನು ಒಬ್ಬಂಟಿಯಾಗಿ ವಾಸಿಸುತ್ತೇನೆ. ನನಗೆ ಕೆಲಸದವರು ಇಲ್ಲ, ಆರೈಕೆದಾರರು ಇಲ್ಲ. ಆದರೆ ನಾನು ಸುಳ್ಳು ಹೇಳುವುದಿಲ್ಲ. ನನ್ನ ಸ್ಥಿತಿ ತುಂಬಾ ದುರ್ಬಲವಾಗಿದ್ದ ಒಂದು ಸಮಯವಿತ್ತು. ನನಗೆ ನಡೆಯಲು ತೊಂದರೆಯಾಗಿತ್ತು. ಪ್ರತಿದಿನ ಹೊಸ ಔಷಧಿ ಮತ್ತು ದಿನವಿಡೀ ಆಲಸ್ಯವಿತ್ತು. ನನ್ನ ಸ್ವಂತ ಮಕ್ಕಳು ಸಹ ನನ್ನನ್ನು ನೋಡಿ ಅಸಮಾಧಾನಗೊಂಡರು. ಆದರೆ ನಾನು ನನ್ನ ಬಗ್ಗೆ ಹೆಚ್ಚು ನಿರಾಶೆಗೊಂಡಿದ್ದೆ. ಆದರೆ ಇಂದು ನನ್ನ ಬೆಳಗ್ಗೆ ತುಂಬಾ ಚುರುಕಾಗಿದೆ. ಹಗಲಿನಲ್ಲಿ ಕೆಲಸ ಮಾಡುತ್ತೇನೆ, ಜನರನ್ನು ಭೇಟಿಯಾಗುತ್ತೇನೆ. ಸಾಯಂಕಾಲದವರೆಗೂ ನಾನು ಕೆಲಸ ಮಾಡಿದರೂ ದಣಿಯುವುದಿಲ್ಲ. ಚೆನ್ನಾಗಿ ನಿದ್ದೆ ಮಾಡುತ್ತೇನೆ ಮತ್ತು ಅದು ಕೆಲವೇ ಸಣ್ಣ ಬದಲಾವಣೆಗಳೊಂದಿಗೆ ಸಾಧ್ಯವಾಯಿತು. ನನ್ನ ಬೆಳಗಿನ ದಿನಚರಿಯಲ್ಲಿ ನಾನು ಸೇರಿಸಿದ 5 ಸರಳ ಅಭ್ಯಾಸಗಳು. ಯಾವುದೇ ಮ್ಯಾಜಿಕ್ ಇಲ್ಲ, ಯಾವುದೇ ವಿಲಕ್ಷಣ ಚಿಕಿತ್ಸೆಗಳಿಲ್ಲ. ಯಾರಾದರೂ ಮಾಡಬಹುದಾದದ್ದು, ವಿಶೇಷವಾಗಿ 60 ವರ್ಷಕ್ಕಿಂತ ಮೇಲ್ಪಟ್ಟವರು. 1. ಬೆಳಗಿನ ಸಮಯವನ್ನು ಹಗುರವಾಗಿ ಪರಿಗಣಿಸಬೇಡಿ. ಬೆಳಗಿನ ಸಮಯವು ನಮ್ಮ ದಿನದ ದಿಕ್ಕನ್ನು ನಿರ್ಧರಿಸುತ್ತದೆ. ನಾವು ನಮ್ಮ ದಿನವನ್ನು ಸರಿಯಾದ ರೀತಿಯಲ್ಲಿ ಪ್ರಾರಂಭಿಸಿದರೆ ಅದರಿಂದ ನಮ್ಮ ದೈಹಿಕ ಸ್ಥಿತಿ ಸುಧಾರಿಸುವುದು ಮಾತ್ರವಲ್ಲದೆ ಮಾನಸಿಕ ಶಕ್ತಿಯು ದಿನವಿಡೀ ಹಾಗೆಯೇ ಇರುತ್ತದೆ. ನಾನು ಇದನ್ನು ಕೇವಲ ಪುಸ್ತಕಗಳಲ್ಲಿ ಓದಿಲ್ಲ, ನನ್ನ ಸ್ವಂತ ಅನುಭವದಿಂದ ಕಲಿತಿದ್ದೇನೆ. ಈಗ ನೀವು ಯೋಚಿಸುತ್ತಿರಬಹುದು, 94 ವರ್ಷದ ವ್ಯಕ್ತಿಯನ್ನು 40 ವರ್ಷದ ವ್ಯಕ್ತಿಯಂತೆ ಹೆಚ್ಚು ಕ್ರಿಯಾಶೀಲವಾಗಿಡುವ ಅಭ್ಯಾಸ ಯಾವುದು? ನನ್ನ ಮೊದಲ ಮತ್ತು ಅತ್ಯಂತ ಪರಿಣಾಮಕಾರಿ ಅಭ್ಯಾಸದ ಬಗ್ಗೆ ಹೇಳುತ್ತೇನೆ. ಪ್ರತಿದಿನ ಬೆಳಗ್ಗೆ ನಾನು ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಎಚ್ಚರಗೊಳ್ಳುತ್ತೇನೆ. ಅಲಾರಾಮ್ ಇಲ್ಲ, ಕೇವಲ ಅಭ್ಯಾಸ. ನಾನು ನನ್ನ ಮನೆಯ ಪೂರ್ವಕ್ಕೆ ನೇರವಾಗಿ ತೆರೆದುಕೊಳ್ಳುವ ಕಿಟಕಿಯ ಬಳಿ ಕುಳಿತುಕೊಳ್ಳುತ್ತೇನೆ. ನಾನು ನನ್ನ ಕನ್ನಡಕವನ್ನು ತೆಗೆದು ನನ್ನ ಫೋನ್ ಅನ್ನು ದೂರವಿಟ್ಟು 15 ನಿಮಿಷಗಳ ಕಾಲ ಸೂರ್ಯನ ಮೊದಲ ಕಿರಣಗಳು ನನ್ನ ಕಣ್ಣುಗಳು ಮತ್ತು ದೇಹದ ಮೇಲೆ ಬೀಳುವಂತೆ ಕುಳಿತುಕೊಳ್ಳುತ್ತೇನೆ. ಈ ಸಮಯದಲ್ಲಿ ನಾನು ಸದ್ದಿಲ್ಲದೆ ಕುಳಿತು ನಿಧಾನವಾಗಿ 1 ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುತ್ತೇನೆ. ಇಷ್ಟೊಂದು ಕೆಲಸ ಮತ್ತು ನನ್ನ ಇಡೀ ದೇಹವು ಪುನಃ ಸ್ಥಾಪನೆಯಾದಂತೆ ಭಾಸವಾಗುತ್ತದೆ. ಈಗ ನೋಡಿ, ಇದು ಯೋಗಾಸನವಲ್ಲ, ಕಠಿಣ ವ್ಯಾಯಾಮವೂ ಅಲ್ಲ, ಆದರೆ ಇದು ನನ್ನ ಇಡೀ ದಿನದ ಮೇಲೆ ಪರಿಣಾಮ ಬೀರುತ್ತದೆ. ಮೊದಲು ನಾನು ರಾತ್ರಿ 4 ರಿಂದ 5 ಬಾರಿ ಎಚ್ಚರಗೊಳ್ಳುತ್ತಿದ್ದೆ. ಆದರೆ ಈ ಅಭ್ಯಾಸವನ್ನು ಪ್ರಾರಂಭಿಸಿದ ಕೆಲವು ವಾರಗಳಲ್ಲಿ ನಾನು ನಿರಂತರವಾಗಿ 7 ರಿಂದ 8 ಗಂಟೆಗಳ ಕಾಲ ಆಳವಾದ ನಿದ್ರೆಯನ್ನು ಪಡೆಯಲು ಪ್ರಾರಂಭಿಸಿದೆ. ಮೊದಲು ನಾನು ದಿನಕ್ಕೆ ಹಲವಾರು ಬಾರಿ ನಿದ್ರೆ ಮಾಡುತ್ತಿದ್ದೆ. ಈಗ ನನಗೆ ಅವುಗಳ ಅಗತ್ಯವಿಲ್ಲ ಮತ್ತು ಈ ಬದಲಾವಣೆಯು ಭ್ರಮೆಯಲ್ಲ. ಇದು ನನ್ನ ವೈದ್ಯರ ವರದಿಯಲ್ಲೂ ಬಂದಿತ್ತು. ನನ್ನ ನಿದ್ರೆ ಈಗ ತುಂಬಾ ಸುಧಾರಿಸಿದೆ ಎಂದು ಅವರು ಹೇಳುತ್ತಾರೆ. ಅದರಿಂದ ಅವರು ನನ್ನ ನಿದ್ರೆ ಮಾತ್ರೆಗಳನ್ನು ನಿಲ್ಲಿಸಬೇಕಾಯಿತು. ನಿಮ್ಮ ಮನೆಗೆ ಪೂರ್ವಕ್ಕೆ ಎದುರಾಗಿರುವ ಕಿಟಕಿ ಇಲ್ಲದಿದ್ದರೆ ಯಾವುದೇ ತೊಂದರೆ ಇಲ್ಲ. ನೀವು ಟೆರೆಸ್ ಅಥವಾ ಬಾಲ್ಕನಿಗೆ ಹೋಗಬಹುದು ಮತ್ತು ಅದು ಲಭ್ಯವಿಲ್ಲದಿದ್ದರೆ ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಬೆಳಕಿನ ಚಿಕಿತ್ಸಾ ದೀಪ ಲಭ್ಯವಿದೆ. ಅದು ಕೂಡ ಅದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಆದರೆ ನೆನಪಿಡಿ, ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಸೂರ್ಯನ ಬೆಳಕು ನಿಮ್ಮ ಕಣ್ಣುಗಳನ್ನು ನೇರವಾಗಿ ತಲುಪುತ್ತದೆ. ಗಾಜಿನ ಹಿಂದಿನಿಂದ, ಪರದೆಗಳಿಂದ ಅಥವಾ ಕನ್ನಡಕಗಳಿಂದ ಅಲ್ಲ. ಕೇವಲ 10 ರಿಂದ 15 ನಿಮಿಷಗಳ ಈ ಅಭ್ಯಾಸವು ನಿಮ್ಮ ದೇಹದ ಸ್ಥಿತಿಯನ್ನು ಬದಲಾಯಿಸುತ್ತದೆ. 2. ಈ ಅಭ್ಯಾಸವು ನನ್ನ ಹೃದಯಕ್ಕೆ ತುಂಬಾ ಒಳ್ಳೆಯ ಆರೋಗ್ಯವನ್ನು ನೀಡಿದೆ. ಪ್ರತಿದಿನ ಬೆಳಗ್ಗೆ ಸೂರ್ಯ ತನ್ನ ಪ್ರಭಾವ ಬೀರಿದ ನಂತರ ನಾನು ನನ್ನ ಕುರ್ಚಿಯಲ್ಲಿ ಕುಳಿತು ಒಂದು ಸಣ್ಣ ನೋಟ್ಬುಕ್ಕಿನಲ್ಲಿ 3 ವಿಷಯಗಳನ್ನು ಬರೆಯುತ್ತೇನೆ. ಅವುಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ದೊಡ್ಡ ವಿಷಯಗಳಲ್ಲ, ಆದರೆ ಹೃದಯದೊಂದಿಗೆ ಸಂಪರ್ಕ ಸಾಧಿಸುವ ಸಣ್ಣ ವಿಷಯಗಳು. ಉದಾಹರಣೆಗೆ, ಒಂದು ದಿನ ನಾನು ಹೀಗೆ ಬರೆದೆ:
ನನ್ನ ಮೊಮ್ಮಗ ವಿಡಿಯೋ ಕರೆಯಲ್ಲಿ ನನ್ನನ್ನು ನೋಡಿ ನಕ್ಕ ಮತ್ತು ಹೇಳಿದ, ಆ ದಿನಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ಅಜ್ಜ, ನೀವು ನನಗಿಂತ ವೇಗವಾಗಿದ್ದೀರಿ. ಆ ದಿನದ ನಗು, ಅವನ ಕಣ್ಣುಗಳಲ್ಲಿನ ಮಿಂಚು, ಅದನ್ನು ನೆನಪಿಸಿಕೊಳ್ಳುವುದರಿಂದ ನನಗೆ ಬೆಳಗ್ಗೆ ಸಂತೋಷವಾಯಿತು. ಅದು ಏನು ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ಎಂದು ನೀವು ಯೋಚಿಸಬಹುದು. ಆದರೆ ವಾಸ್ತವವಾಗಿ ಈ ಅಭ್ಯಾಸ ನನ್ನ ಆಲೋಚನೆಯನ್ನು ನಿಧಾನವಾಗಿ ಬದಲಾಯಿಸಲು ಪ್ರಾರಂಭಿಸಿತ್ತು. ಮೊದಲು ನಾನು ದಿನವಿಡೀ ದೂರುತ್ತಿದ್ದೆ, ನನ್ನ ಮೊಣಕಾಲುಗಳಲ್ಲಿ ನೋವು ಇದೆ, ಮಕ್ಕಳು ನನಗೆ ಸಮಯ ಕೊಡುವುದಿಲ್ಲ, ನನಗೆ ಏನನ್ನೂ ಮಾಡಲು ಮನಸ್ಸಿಲ್ಲ. ಆದರೆ ನಾನು ಪ್ರತಿದಿನ 3 ಒಳ್ಳೆಯ ವಿಷಯಗಳನ್ನು ಬರೆಯಲು ಪ್ರಾರಂಭಿಸಿದಾಗ ನನ್ನ ಗಮನದ ದಿಕ್ಕು ಬದಲಾಯಿತು. ಈಗ ನಾನು ಸಣ್ಣ ಸಂತೋಷವನ್ನು ನೋಡಲು ಪ್ರಾರಂಭಿಸಿದೆ. ನಿಮ್ಮ ಒಳ್ಳೆಯ ಅನುಭವಗಳನ್ನು ನೀವು ಮತ್ತೆ ಮತ್ತೆ ನೆನಪಿಸಿಕೊಂಡಾಗ ಅವು ಮನಸ್ಸಿನಲ್ಲಿ ಶಾಶ್ವತವಾಗುತ್ತವೆ ಎಂದು ವಿಜ್ಞಾನ ಹೇಳುತ್ತದೆ. ಮತ್ತು ನಿಮ್ಮ ಮನಸ್ಸು ಹೆಚ್ಚು ಸಕಾರಾತ್ಮಕ, ಹೆಚ್ಚು ಸಮತೋಲಿತ ಮತ್ತು ಹೆಚ್ಚು ಶಾಂತವಾಗುತ್ತದೆ. ನಿಮಗೆ ಬರೆಯಲು ಬರದಿದ್ದರೆ ಪರವಾಗಿಲ್ಲ, ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಧ್ವನಿಯನ್ನು ರೆಕಾರ್ಡ್ ಮಾಡಬಹುದು. ಅಥವಾ ಕನ್ನಡಿಯ ಮುಂದೆ ಕುಳಿತು ನಿಮಗೆ ನೀವೇ ಹೇಳಿಕೊಳ್ಳಿ, ನಾನು ಇಂದು ಕೃತಜ್ಞನಾಗಿದ್ದೇನೆ, ಮತ್ತು ನಂತರ ಆ ವಿಷಯವನ್ನು ನನಗೆ ಹೇಳಿ. ಈ ಅಭ್ಯಾಸವು ಹೃದಯವನ್ನು ಮಾತ್ರವಲ್ಲದೆ ಮನಸ್ಸನ್ನು ಬಲಪಡಿಸುತ್ತದೆ. ಮತ್ತು ನಂತರ ನನ್ನ ದಿನದ 3ನೇ ಪ್ರಮುಖ ಭಾಗ ಬರುತ್ತದೆ. ಅದನ್ನು ನಾನು ಬೆಳಗ್ಗೆ ಅಮೃತ ಎಂದು ಕರೆಯುತ್ತೇನೆ. ನನ್ನ ಬೆಳಗಿನ ಜಾವವನ್ನು ಪ್ರಾರಂಭಿಸಲು ಇದು ಸರಳವಾದ ಆದರೆ ಅತ್ಯಂತ ಶಕ್ತಿಶಾಲಿ ಮಾರ್ಗವಾಗಿದೆ. ನೀರು, ಆದರೆ ಇದು ಕೇವಲ ಸಾಮಾನ್ಯ ನೀರಲ್ಲ. ಪ್ರತಿದಿನ ಬೆಳಗ್ಗೆ ನಾನು ಎದ್ದ ತಕ್ಷಣ ನಾನು 500 ಮಿಲಿಲೀಟರ್ ಉಗುರು ಬೆಚ್ಚಗಿನ ನೀರನ್ನು 1 ಚಿಟಿಕೆ ಕೆಂಪು ಉಪ್ಪು ಮತ್ತು ಅರ್ಧ ನಿಂಬೆ ಹಿಂಡಿದ ಜೊತೆ ಕುಡಿಯುತ್ತೇನೆ. ಈಗ ನೀವು ಇದರಲ್ಲೇನು ವಿಶೇಷ ಎಂದು ಆಶ್ಚರ್ಯ ಪಡುತ್ತಿರಬಹುದು. ಮೊದಲು ನಾನೂ ಕೂಡ ಹೀಗೆಯೇ ಯೋಚಿಸುತ್ತಿದ್ದೆ. ಆದರೆ ನಾನು ಇದನ್ನು ನನ್ನ ಬೆಳಗಿನ ದಿನಚರಿಯಲ್ಲಿ ಸೇರಿಸಲು ಪ್ರಾರಂಭಿಸಿದಾಗ ಕೆಲವು ದಿನಗಳಲ್ಲಿ ನನಗೆ ವ್ಯತ್ಯಾಸವನ್ನು ಅನುಭವಿಸಲು ಪ್ರಾರಂಭಿಸಿದೆ. ಕೀಲುಗಳಲ್ಲಿ ಮೊದಲು ಇದ್ದ ಬಿಗಿತ ಕಡಿಮೆಯಾಯಿತು. ಪ್ರತಿದಿನ ಬೆಳಗ್ಗೆ ನನ್ನ ಹೊಟ್ಟೆ ಉಬ್ಬರವಾಗುತ್ತಿತ್ತು. ಈಗ ಅದು ಸಂಪೂರ್ಣವಾಗಿ ಸಾಮಾನ್ಯವಾಗಿದೆ. ಮತ್ತು ಮುಖ್ಯವಾಗಿ ನನ್ನ ಶಕ್ತಿಯ ಮಟ್ಟಗಳು ಬದಲಾದವು. ಮೊದಲು ಬೆಳಗ್ಗೆ ಕಾಫಿ ಕುಡಿದ ನಂತರವೂ ಆಲಸ್ಯ ಅನುಭವಿಸುತ್ತಿದ್ದೆ. ಈಗ 1 ಗ್ಲಾಸ್ ಕಾಫಿ ಕುಡಿದರೆ ಉಲ್ಲಾಸವಾಗುತ್ತದೆ. ನಂತರ ನನ್ನ ವೈದ್ಯರು ಇದು ಪವಾಡವಲ್ಲ, ಆದರೆ ನಮ್ಮ ದೇಹದ ಮೂಲಭೂತ ಅಗತ್ಯ ಜಲ ಸಂಚಯನ ಎಂದು ನನಗೆ ಹೇಳಿದರು. ರಾತ್ರಿಯ ನಿದ್ರೆಯ ನಂತರ ನಮ್ಮ ದೇಹವು ಒಳಗಿನಿಂದ ಒಣಗಿರುತ್ತದೆ, ಒಣ ಹೊಲದಂತೆ. ಮತ್ತು ನಾವು ಮೊದಲು ಕೆಫಿನ್ ಅಥವಾ ಚಹಾದಿಂದ ನೀರುಣಿಸಲು ಪ್ರಯತ್ನಿಸಿದರೆ ಅದು ಇನ್ನಷ್ಟು ಒಣಗುತ್ತದೆ. ಉಗುರು ಬೆಚ್ಚಗಿನ ನೀರು ನಮ್ಮ ಅಂಗಗಳನ್ನು ನಿಧಾನವಾಗಿ ಎಚ್ಚರಗೊಳಿಸುತ್ತದೆ. ಉಪ್ಪು ಅಗತ್ಯವಾದ ಎಲೆಕ್ಟ್ರೋಲೈಟ್ಗಳನ್ನು ಒದಗಿಸುತ್ತದೆ ಮತ್ತು ನಿಂಬೆಹಣ್ಣು ಜೀರ್ಣಕ್ರಿಯೆಯನ್ನು ವೇಗಗೊಳಿಸುತ್ತದೆ. ನೀವು ಹೀಗೆ ಅಂದುಕೊಳ್ಳಬಹುದು, ರಾಜೇಂದ್ರ ಅವರೇ, ನಾನು ಬೆಳಗ್ಗೆ ನೀರು ಕುಡಿಯುತ್ತೇನೆ. ಖಂಡಿತ ಸರಿ. ಆದರೆ ವ್ಯತ್ಯಾಸವೆಂದರೆ ನೀವು ಅದನ್ನು ಯಾವಾಗ ಮತ್ತು ಹೇಗೆ ಕುಡಿಯುತ್ತೀರಿ ಎಂಬುವುದು. ನೀವು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬೇರೆ ಏನನ್ನೂ ತಿನ್ನದೆ ಅಥವಾ ಕುಡಿಯದೆ ಮತ್ತು ತಣ್ಣಗಾಗಬಾರದು, ಸ್ವಲ್ಪ ಬಿಸಿಯಾಗಿರಬೇಕು. ಅದರಿಂದ ಅದು ನಿಮ್ಮ ಜೀವಕೋಶಗಳನ್ನು ನೇರವಾಗಿ ತಲುಪುತ್ತದೆ. ಕೆಲವರು ನೀವು ತುಂಬಾ ನೀರು ಕುಡಿದರೆ ನೀವು ಮತ್ತೆ ಮತ್ತೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಹೇಳಬಹುದು. ನಾನೂ ಕೂಡ ಮೊದಲು ಹಾಗೆಯೇ ಯೋಚಿಸುತ್ತಿದ್ದೆ. ಆದರೆ ಕೆಲವೇ ದಿನಗಳಲ್ಲಿ ದೇಹವು ಹೊಂದಿಕೊಳ್ಳುತ್ತದೆ ಮತ್ತು ನೀವು ಮೊದಲಿನಂತೆ ನೀರು ಕುಡಿಯುತ್ತಿರಲಿಲ್ಲ ಎಂದು ನೀವು ಅರಿತುಕೊಳ್ಳುತ್ತೀರಿ. ನೀವು ದೇಹಕ್ಕೆ ನೀರುಣಿಸುತ್ತಿರಲಿಲ್ಲ, ಬಾಯಾರಿಕೆಯನ್ನು ನೀಗಿಸುತ್ತಿದ್ದೀರಿ ಎಂದು. ಈಗ ನೀವು ದಿನವಿಡೀ ಏನು ಕುಡಿಯಬೇಕೆಂದು ಯೋಚಿಸುತ್ತಿರಬಹುದು. ನನ್ನ ಬಳಿ ಒಂದು ಸರಳ ನಿಯಮವಿದೆ. ಪ್ರತಿ ಗಂಟೆಗೆ ಕನಿಷ್ಠ 2 ಗ್ಲಾಸ್ ಮತ್ತು ವಿಶೇಷವಾಗಿ ಮುಂಜಾನೆ. ಈ ಬೆಳಗಿನ ಅಮೃತವು ನಿಮ್ಮ ಆರೋಗ್ಯದ ಅಡಿಪಾಯವನ್ನು ರೂಪಿಸುತ್ತದೆ. ನಾನು ಈ 3 ಅಭ್ಯಾಸಗಳನ್ನು ನಿಷ್ಠೆಯಿಂದ ಅನುಸರಿಸಿದಾಗ ಕೆಲವೇ ವಾರಗಳಲ್ಲಿ ನನ್ನ ನಿದ್ರೆ, ಜೀರ್ಣಕ್ರಿಯೆ ಮತ್ತು ಶಕ್ತಿಯು ತುಂಬಾ ಬದಲಾಯಿತು. ನನ್ನ ಮಕ್ಕಳು ನಾನು ಚಿಕಿತ್ಸೆ ಪಡೆಯುತ್ತಿದ್ದೇನೆ ಎಂದು ಭಾವಿಸಿದರು. ಆದರೆ ಇಲ್ಲ, ನನ್ನ ಅಭ್ಯಾಸಗಳು ಮಾತ್ರ ಬದಲಾಗಿದವು. ಈಗ ನಾವು ಹೆಚ್ಚಾಗಿ ಕಡೆಗಣಿಸಲ್ಪಡುವ ಅಭ್ಯಾಸದ ಬಗ್ಗೆ ಮಾತನಾಡೋಣ.
ಆದರೆ ಅದು ವಾಸ್ತವವಾಗಿ ನಿಮ್ಮನ್ನು ದೀರ್ಘಕಾಲದವರೆಗೆ ಸುರಕ್ಷಿತವಾಗಿ ಮತ್ತು ಸ್ವತಂತ್ರವಾಗಿ ಚಲಿಸುವಂತೆ ಮಾಡುತ್ತದೆ. ನಾನು 85 ವರ್ಷದವನಿದ್ದಾಗ ನಾನು ಒಮ್ಮೆ ಜಾರಿ ಬಿದ್ದೆ. ನಾನು ಮಲಗಿದ್ದೆ. ನನಗೆ ಹೆಚ್ಚು ನೋವಾಗಲಿಲ್ಲ, ಆದರೆ ನನಗೆ ತುಂಬಾ ಭಯವಾಗಿತ್ತು. ಇದು ಮತ್ತೆ ಸಂಭವಿಸಿದರೆ ನಾನು ಎದ್ದೇಳಲು ಸಾಧ್ಯವಾಗದಿರಬಹುದು ಎಂದು ನಾನು ಭಾವಿಸಿದೆ. ಆ ದಿನವೇ ನಾನು ಪ್ರತಿದಿನ ಬೆಳಗ್ಗೆ ಎದ್ದೇಳುವ ಮೊದಲು ನನ್ನ ದೇಹವನ್ನು ನಡೆಯಲು ಸಿದ್ಧಪಡಿಸಬೇಕೆಂದು ನಿರ್ಧರಿಸಿದೆ. ಈಗ ನಾನು ಎಚ್ಚರವಾದಾಗ ಹಾಸಿಗೆಯ ಮೇಲೆ ಮಲಗಿ ಕೆಲವು ನಿಮಿಷಗಳ ಕಾಲ ನನ್ನ ದೇಹವನ್ನು ನಿಧಾನವಾಗಿ ಚಲಿಸಲು ಪ್ರಾರಂಭಿಸುತ್ತೇನೆ. ಈಗ ನಾನು ಪ್ರತಿದಿನ ಬೆಳಗ್ಗೆ ನನ್ನ ದೇಹವನ್ನು ಈ ರೀತಿ ಎಬ್ಬಿಸುವ ಮೂಲಕ ಎಚ್ಚರಗೊಳಿಸುತ್ತೇನೆ ಮತ್ತು ಆ ದಿನದಿಂದ ಇಂದಿನವರೆಗೆ ನಾನು ಮತ್ತೆ ಬೀಳುವ ಭಯವನ್ನು ಅನುಭವಿಸಲಿಲ್ಲ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಮೂಳೆಗಳು ಹೊಂದಿಕೊಳ್ಳುತ್ತವೆ, ಸಮತೋಲನವು ಉತ್ತಮವಾಗಿರುತ್ತದೆ ಮತ್ತು ಆತ್ಮವಿಶ್ವಾಸವು ಎಂದಿಗಿಂತಲೂ ಹೆಚ್ಚಾಗಿದೆ. ನೀವು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸಿದರೆ ಇಂದು ರಾತ್ರಿ ಮಲಗುವ ಮೊದಲು ನಿರ್ಧರಿಸಿ. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯ ಮೇಲೆ ಮಲಗಿ ನಿಮ್ಮ ದೇಹವನ್ನು ನಿಧಾನವಾಗಿ 5 ನಿಮಿಷಗಳ ಕಾಲ ಚಲಿಸುವಿರಿ. ವ್ಯಾಯಾಮವಿಲ್ಲ, ಕೇವಲ ಚಲನೆ. ಈ ಅಭ್ಯಾಸವು ದೇಹಕ್ಕೆ ಮಾತ್ರವಲ್ಲ, ಮನಸ್ಸಿಗೂ. ಇದೀಗ ದಿನ ಪ್ರಾರಂಭವಾಗುತ್ತಿದೆ ಮತ್ತು ನಾನು ಅದಕ್ಕೆ ಸಿದ್ಧನಿದ್ದೇನೆ ಎಂಬ ಸಂಕೇತವಾಗುತ್ತದೆ. ಬೀಳುವ ಭಯವು ಎಲ್ಲಾ ವಯಸ್ಸಿನಲ್ಲೂ ಸಾಮಾನ್ಯ ಭಯವಾಗಿದೆ. ಆದರೆ ಸತ್ಯವೇನೆಂದರೆ ಹೆಚ್ಚಿನ ಬೀಳುವಿಕೆಗಳು ವಯಸ್ಸಿನಿಂದಲ್ಲ, ನಮ್ಮ ಪೂರ್ವ ಸಿದ್ಧತೆಯ ಕೊರತೆಯಿಂದ ಉಂಟಾಗುತ್ತವೆ. ರಾಜೇಂದ್ರ ಅವರಂತೆ ನೀವು ನಿಮ್ಮ ಬೆಳಗ್ಗೆಯನ್ನು ಸ್ವಲ್ಪ ದೈಹಿಕ ವ್ಯಾಯಾಮದೊಂದಿಗೆ ಪ್ರಾರಂಭಿಸಿದರೆ ನೀವು ಗಾಯಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳುವುದಲ್ಲದೆ ಇಡೀ ದಿನಕ್ಕೆ ನಿಮಗೆ ಶಕ್ತಿಯನ್ನು ನೀಡುತ್ತೀರಿ. ನನಗೆ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ತಾವು ಇನ್ನು ಮುಂದೆ ತಿರುಗಾಡಲು ಸಾಧ್ಯವಿಲ್ಲ, ಕೀಲು ನೋವು ಇದೆ ಅಥವಾ ದುರ್ಬಲರಾಗಿದ್ದೇವೆ ಎಂದು ಹೇಳುತ್ತಾರೆ. ಆದರೆ ನೀವು ಬೆಳಗ್ಗೆ ಈ ಸಣ್ಣ ಆರಂಭಗಳನ್ನು, ಸೂರ್ಯನ ಬೆಳಕು, ಕೃತಜ್ಞೆಯ ಭಾವನೆ, ನೀರಿನ ಅಮೃತ ಮತ್ತು ಹಗುರವಾದ ದೇಹದ ಚಲನೆ ಪ್ರಾಮಾಣಿಕವಾಗಿ ಅಳವಡಿಸಿಕೊಂಡರೆ ವಯಸ್ಸಾಗುವುದು ಒಂದು ಅಡಚಣೆಯಲ್ಲ, ಆದರೆ ಹೊಸ ಆರಂಭಕ್ಕೆ ಒಂದು ಅವಕಾಶ ಎಂದು ನೀವು ಮತ್ತೊಮ್ಮೆ ಅರಿತುಕೊಳ್ಳುವಿರಿ. ಹಾಗಾದರೆ ಜೀವನದ ಬೆಳಗಿನ ನನ್ನ ದೃಷ್ಟಿಕೋನವನ್ನು ಬದಲಾಯಿಸಿದ ಕೊನೆಯ ಅಭ್ಯಾಸದ ಬಗ್ಗೆ ಮಾತನಾಡೋಣ. ಈ ಅಭ್ಯಾಸವು ದೇಹಕ್ಕೆ ಸಂಬಂಧಿಸಿದಲ್ಲ, ತಿನ್ನುವುದಕ್ಕೆ ಅಥವಾ ಕುಡಿಯುವುದಕ್ಕೆ ಅಥವಾ ನಡೆಯುವುದಕ್ಕೆ ಅಥವಾ ಚಲಿಸುವುದಕ್ಕೆ ಸಂಬಂಧಿಸಿದಲ್ಲ. ಇದು ನಮ್ಮ ಹೃದಯ ಮತ್ತು ಮನಸ್ಸಿಗೆ ಸಂಬಂಧಿಸಿದೆ, ನಮ್ಮ ಆಲೋಚನೆ, ನಮ್ಮ ಸಂಬಂಧಗಳು ಮತ್ತು ನಾನು ಪ್ರತಿದಿನ ಬೆಳಗ್ಗೆ ನನ್ನನ್ನು ಕೇಳಿಕೊಳ್ಳಲು ಪ್ರಾರಂಭಿಸಿದ ಒಂದು ಪ್ರಶ್ನೆ: ಇಂದು ನಾನು ಬೇರೆಯವರಿಗೆ ಏನು ಮಾಡಬಹುದು? ಇದು ತುಂಬಾ ಸರಳವಾಗಿ ಕಾಣಿಸಬಹುದು, ಆದರೆ ಈ ಪ್ರಶ್ನೆ ನನ್ನ ಜೀವನದ ಅತ್ಯಂತ ಆಳವಾದ ಬೆಳಗಿನ ಅಭ್ಯಾಸಗಳಲ್ಲಿ ಒಂದಾಯಿತು. ನಾನು ಮೊದಲು ತುಂಬಾ ಒಂಟಿತನ ಅನುಭವಿಸುತ್ತಿದ್ದೆ. ನನ್ನ ಹೆಂಡತಿ ಹೋದ ನಂತರ ಮನೆ ನಿರ್ಜನವಾಗಿತ್ತು. ಮಕ್ಕಳು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು ಮತ್ತು ಸ್ನೇಹಿತರು ದೂರ ಹೋಗಿದ್ದರು ಅಥವಾ ಈ ಲೋಕವನ್ನು ತೊರೆದಿದ್ದರು. ನಾನು ನನ್ನೊಂದಿಗೆ ಮಾತನಾಡುವುದನ್ನು ನಿಲ್ಲಿಸದ ಸಮಯ ಬಂದಿತ್ತು. ಆದರೆ ಆ ದಿನ ನಾನು ಈ ಪ್ರಶ್ನೆಯನ್ನು ಕೇಳಿಕೊಂಡಾಗ ನನಗೆ ಉತ್ತರ ಸಿಕ್ಕಿತ್ತು. ಬಹುಶಃ ನಾನು ಯಾರಿಗಾದರೂ ಕರೆ ಮಾಡಿ ಮಾತನಾಡಿದರೆ ನನಗೆ ಒಂಟಿತನ ಹೋಗಬಹುದು ಎಂದು ಅಂದುಕೊಂಡೆ. ಆಗ ನಾನು ಪಕ್ಕದ ಮನೆಯ ಸರೋಜಮ್ಮನಿಗೆ ಫೋನ್ ಮಾಡಿ ಹೇಗಿದ್ದೀರಾ ಎಂದು ಕೇಳಿದೆ. ಅವರ ಮಗ ವಿದೇಶದಲ್ಲಿ ಹೋಗಿ ನೆಲೆಸಿದ್ದ. ತುಂಬಾ ದಿನಗಳ ನಂತರ ನನ್ನ ಆರೋಗ್ಯವನ್ನು ವಿಚಾರಿಸಿದವರು ನೀವೇ ಮೊದಲು ಎಂದು ಸರೋಜಮ್ಮ ನನಗೆ ಧನ್ಯವಾದಗಳನ್ನು ಹೇಳಿದರು. ಇದೇ ರೀತಿ ಪ್ರತಿದಿನ ನಾನು ಯಾರಿಗಾದರೂ ಕರೆ ಮಾಡಿ ಅವರ ಯೋಗಕ್ಷೇಮವನ್ನು ಯೋಚಿಸುವುದೇ ನನ್ನ ಕೆಲಸವನ್ನಾಗಿ ಮಾಡಿಕೊಂಡೆ. ಯೋಗಕ್ಷೇಮವನ್ನು ವಿಚಾರಿಸುವುದು, ಯಾರಿಗಾದರೂ ಹೂಗಳನ್ನು ತಂದು ಕೊಡುವುದು, ಅವರ ಜೊತೆ ಮಾತನಾಡುತ್ತಾ ಕುಳಿತುಕೊಳ್ಳುವುದು, ಇದು ನನ್ನ ಜೀವನಕ್ಕೆ ಒಂದು ಭರವಸೆಯನ್ನು ನೀಡುತ್ತಾ ಹೋಯಿತು. ಜೀವನದಲ್ಲಿ ಒಂದು ಉದ್ದೇಶ ಹೊಂದಿರುವ ಜನರು ಹೆಚ್ಚು ಕಾಲ ಬದುಕುವುದು ಮಾತ್ರವಲ್ಲ, ಉತ್ತಮ ಮಾನಸಿಕ ಆರೋಗ್ಯ ಮತ್ತು ಕಡಿಮೆ ಒತ್ತಡದೊಂದಿಗೆ ಬದುಕುತ್ತಾರೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ನಾನು ಇದನ್ನು ಪುಸ್ತಕಗಳಲ್ಲಿ ಅಲ್ಲ, ನನ್ನ ಉಸಿರಿನಲ್ಲಿ ಅನುಭವಿಸಿದ್ದೇನೆ. ಈಗ ಅದು ನನ್ನ ದಿನಚರಿಯ ಒಂದು ಭಾಗವಾಗಿದೆ.
ಕೆಲವು ಜನರು ಚಹಾ ಇಲ್ಲದೆ ತಮ್ಮ ಬೆಳಗ್ಗೆ ಅಪೂರ್ಣವೆಂದು ಭಾವಿಸುವಂತೆಯೇ ಆ ಒಂದು ಪ್ರಶ್ನೆ ಇಲ್ಲದೆ ನನಗೆ ಬೆಳಗ್ಗೆ ಅಪೂರ್ಣವಾಗಿರುತ್ತದೆ. ಮತ್ತು ನಾನು ಆ ದಿನದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದಾಗ ಪ್ರಶ್ನೆ ಇಲ್ಲದೆ ಒಂದು ದಿನ ಅಪೂರ್ಣ ಮತ್ತು ಆ ದಿನ ನಾನು ನನ್ನ ಸಣ್ಣ ಕೊಡುಗೆಯನ್ನು ನೀಡಲು ನಿರ್ಧರಿಸಿದ್ದಾಗ ನನ್ನ ನಡಿಗೆಯಲ್ಲಿ ಒಂದು ಲಘು ಇರುತ್ತೆ, ನನ್ನ ಧ್ವನಿಯಲ್ಲಿ ಉಷ್ಣತೆ ಮತ್ತು ನನ್ನ ಕಣ್ಣುಗಳಲ್ಲಿ ಕೆಲವು ವರ್ಷಗಳ ಹಿಂದೆ ನಾನು ಕಳೆದುಕೊಂಡಿರಬಹುದಾದ ಒಂದು ಹೊಳಪು ಇರುತ್ತೆ. ಈ ಅಭ್ಯಾಸ ಎಲ್ಲರಿಗೂ ಬೇರೆ ಬೇರೆಯಾಗಿರಬಹುದು. ಕೆಲವರಿಗೆ ಅದು ಅಗತ್ಯವಿರುವವರಿಗೆ ಆಹಾರವನ್ನು ನೀಡುವುದಾಗಿರಬಹುದು, ಕೆಲವರಿಗೆ ಮಕ್ಕಳಿಗೆ ಕಲಿಸುವುದಾಗಿರಬಹುದು, ಕೆಲವರಿಗೆ ಅದು ಯಾರಿಗಾದರೂ ಸಹಾಯ ಮಾಡುವುದಾಗಿರಬಹುದು. ಅವರ ಯೋಗಕ್ಷೇಮದ ಬಗ್ಗೆ ಕೇಳಿ. ವ್ಯತ್ಯಾಸವು ಕೆಲಸದ ಗಾತ್ರದಲ್ಲಿಲ್ಲ, ವ್ಯತ್ಯಾಸವು ನೀವು ಏನಾದರೂ ಮಾಡುವ ಉತ್ಸಾಹದಲ್ಲಿದೆ. ನಿಮಗೆ ಗೊತ್ತಾ, ನಾನು ನನ್ನ ನೋಟ್ಬುಕ್ಕಿನಲ್ಲಿ ನಾನು ಮಾಡಿದ ಎಲ್ಲಾ ಕೆಲಸಗಳ ಪಟ್ಟಿಯನ್ನು ಇಟ್ಟುಕೊಳ್ಳುತ್ತೇನೆ ಮತ್ತು ಮುಂದೆ ನಾನು ಮಾಡಲಿರುವ ಕೆಲಸಗಳಿಗಾಗಿ ಖಾಲಿ ಜಾಗವನ್ನು ಬಿಡುತ್ತೇನೆ. ಕೆಲವೊಮ್ಮೆ ಆ ವಿಷಯಗಳನ್ನು ಮತ್ತೊಮ್ಮೆ ಪರಿಶೀಲಿಸುವುದು ಒಳ್ಳೆಯದು ಎಂದು ಅನಿಸುತ್ತದೆ. ಉದಾಹರಣೆಗೆ, ಹಳೆಯ ಸ್ನೇಹಿತನನ್ನು ಮತ್ತೆ ಭೇಟಿಯಾಗುವಂತೆ. ಈಗ ನನಗೆ 94 ವರ್ಷ. ಜನರು ನನ್ನನ್ನು ಕೇಳುತ್ತಾರೆ, ರಾಜೇಂದ್ರ ಅವರೇ, ನೀವು ಹೇಗೆ ಇಷ್ಟು ಸಕ್ರಿಯವಾಗಿರುತ್ತೀರಿ? ನಾನು ನಗುತ್ತಾ ಹೇಳುತ್ತೇನೆ, ಏಕೆಂದರೆ ನಾನು ಈಗ ಉಸಿರಾಡುವುದಿಲ್ಲ, ಬದುಕುತ್ತಿದ್ದೇನೆ. ಒಂದೇ ವ್ಯತ್ಯಾಸವೆಂದರೆ ನಾನು ನನ್ನ ಜೀವನ ವಿಧಾನವನ್ನು ಬದಲಾಯಿಸಿದ್ದೇನೆ, ಬದುಕಲು ಒಂದು ಕಾರಣವನ್ನು ಕಂಡುಕೊಂಡಿದ್ದೇನೆ. ಮತ್ತು ನನ್ನ ಬೆಳಗಿನ ಈ 5 ಅಭ್ಯಾಸಗಳನ್ನು ಸೇರಿಸಿದಾಗ ಸೂರ್ಯನ ಮೊದಲ ಕಿರಣ, ಕೃತಜ್ಞತೆಯ ಭಾವನೆ, ಉಗುರು ಬೆಚ್ಚಗಿನ ನೀರು, ಹಗುರವಾದ ದೈಹಿಕ ಚಲನೆ ಮತ್ತು ಇತರರಿಗೆ ಸ್ವಲ್ಪ ದಯೆ, ದೈಹಿಕ ಚಲನೆ ಮತ್ತು ಇತರರಿಗೆ ಒಂದು ಸಣ್ಣ ಕೊಡುಗೆ. ನಂತರ ನನ್ನ ಜೀವನದ ದಿಕ್ಕು ಬದಲಾಯಿತು. ಈಗ ನಾನು ಋಷಿಯಲ್ಲ, ನಾನು ಅಸಾಮಾನ್ಯ ಪ್ರಾಮಾಣಿಕತೆಯಿಂದ ನನ್ನನ್ನು ನಾನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿದ ಸಾಮಾನ್ಯ ವ್ಯಕ್ತಿ. ನಾನು ನನ್ನೊಳಗೆ ಹೇಳಿಕೊಂಡೆ, ನಾನು 85ಕ್ಕೆ ಬೀಳಲು ಸಾಧ್ಯವಾದರೆ ನಾನು 94ಕ್ಕೆ ಎದ್ದೇಳಬಹುದು. ಮತ್ತು ನಾನು ಎದ್ದೇಳಲು ಆಯ್ಕೆ ಮಾಡಿಕೊಂಡೆ. ಬಹುಶಃ ನೀವು ಇಂದು ಒಂದು ಮಹತ್ವದ ತಿರುವು ಪಡೆದಿದ್ದೀರಿ. ಅಲ್ಲಿ ನಿಮಗೆ ಶಕ್ತಿ ಕಡಿಮೆಯಾಗಿದೆ, ನಿಮ್ಮ ಮನಸ್ಸು ಭಾರವಾಗಿದೆ ಮತ್ತು ಈಗ ಏನಾದರೂ ಬದಲಾಗುತ್ತದೆಯೇ ಎಂದು ನೀವು ಆಶ್ಚರ್ಯ ಪಡುತ್ತೀರಾ? ಹಾಗಾಗಿ ನಾನು ಒಂದು ವಿಷಯ ಹೇಳಲು ಬಯಸುತ್ತೇನೆ. ಹೌದು, ಅದು ಬದಲಾಗುತ್ತದೆ. ನೀವು ಬಯಸಿದರೆ ನೀವು ಇಂದಿನಿಂದಲೇ ಪ್ರಾರಂಭಿಸಬಹುದು. ನೀವು ದೊಡ್ಡದಾಗಿ ಏನನ್ನೂ ಮಾಡಬೇಕಾಗಿಲ್ಲ. ಸಣ್ಣ ಅಭ್ಯಾಸಗಳನ್ನು ಸೇರಿಸಿ. ನಿಮಗಾಗಿ, ನಿಮ್ಮ ದೇಹಕ್ಕೆ ಮತ್ತು ಮುಖ್ಯವಾಗಿ ನಿಮ್ಮ ಹೃದಯಕ್ಕೆ ಕೆಲಸ ಮಾಡುವ ಅಭ್ಯಾಸಗಳು. ಮುಂದಿನ ದಿನ ನೀವು ಎದ್ದಾಗ ನೀವು ಕೇಳಿಕೊಂಡ ಅದೇ ಪ್ರಶ್ನೆಯನ್ನು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನನ್ನನ್ನು ನಾನು ಉತ್ತಮಗೊಳಿಸಲು ಏನು ಮಾಡಬೇಕು? ನಿಧಾನವಾಗಿ ನಿಮ್ಮ ಜೀವನವನ್ನು, ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.